ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಪಾರ್ಟ್ 3 ಸೀರೀಸು. ಸೊ ಇವತ್ತು ನಾವು ಚಿಕ್ಕಮಂಗ್ಳೂರು, ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಮತ್ತು ಜೆರಿ ಫಾಲ್ಸು. ಸೊ ಗೈಸ್ ಫಾಲ್ಸ್ ಹತ್ರ ಯಾಕೋ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾಕೆ ಅಂತಂದರೆ ಚಿಕ್ಕಮಂಗ್ಳೂರಲ್ಲಿ ಹೆವಿ ಮಳೆ ಇರೋದ್ರಿಂದ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಗುವ, ನೋಡುವ. ಗೈಸ್ ಇವಾಗ ರೂಮಿಂದ ಹೊರಗೆ ಬಂದಿದ್ದೀವಿ. ಗಾಡಿ ಆ ಕಡೆ ನೋಡ್ರಿ, ಚಿಕ್ಕಮಂಗ್ಳೂರು ನೋಡ್ರಿ, ಬೆಳಗ್ಗೆ ಮಳೆ ಬಂದೈತೆ. ಹಂಗೂ ಒಳ್ಳೆ ಹೆವಿ ಅಂದ್ಕೊಂಡ್ರಿ. ಗಾಡಿಯಲ್ಲಿ ಅಲ್ಲೆಲ್ಲ ಹಾಕಿದ್ದೀವಿ ನೋಡ್ರಿ, ಅಲ್ಲಿ ಕಾಣಿಸ್ತಿದೆ ಗಾಡಿಯಲ್ಲಿ ಹಾಕ್ಬಿಟ್ಟು ಬಂದಿದ್ದು. ಕಾಗದದ ದೋಣಿಯಲ್ಲಿ ಸೊ ಗೈಸ್ ಬನ್ನಿ ಹೋಗುವ. ಹೊತ್ತಾಯಿತೆ ಕಾಣಿಸದ. ಸೊ ಗೈಸ್ ಇನ್ನೇನು ಮುಳ್ಳಯ್ಯನಗಿರಿ ಹೋಗ್ತಾ ಇದೀವಿ. ನೋಡ್ರಿ, ಇದೇ ರೋಡು ನೋಡ್ರಿ, ಅಲ್ಲಿ ಹೆಂಗ್ ಕಾಣಿಸ್ತೈತೆ. ಸದ್ಯಕ್ಕೆ ನೆನ್ನೆ ತರ ಮಳೆ ಬರ್ದಂಗಿದ್ರೆ ಸಾಕು, ಅದೇ ದೇವ್ರ ಹತ್ರ ಬೇಡ್ಕೊಂತೀನಿ. ನೆನ್ನೆ ತರ ಮಾತ್ರ ಮಳೆ ಬರೋದು ಬೇಡ. ಏನೋ ಪ್ಲೇಸ್ಗಳೇನೋ ಕವರ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ, ಹಗುರಾದೀತೇನೋ ನನ್ನೆದೆಯ ಭಾ. ಸೊ ಗಾಯ್ಸ್ ಮಳೆ ಸೊನೆ ಬಂದಲೆ ಮಧ್ಯದಲ್ಲೇ ಅಲ್ಲಿ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟಿದ್ದೀವಿ. ಈಗೆಲ್ಲ ಜರ್ಕಿನ್ ಇದನ್ನ ಏನು ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇರೋದು. ನೋಡ್ರಿ, ಟೊಮೊಟೊ ಅವರು ಯಾರೋ ರೈಡರ್ಸ್. ಸೊ ಇವಾಗ ಇನ್ನೇನು ಚಿಕ್ಕಮಂಗ್ಳೂರು ಟೋಲ. ಸೊ ಅಲ್ಲಿ ಚೆಕಿಂಗ್ ಮಾಡಿಕೊಂಡು ಎಲ್ಲ ಫುಲ್ಲು ಹೊರಟಿದ್ದೀವಿ. ಸೊ ಇನ್ನೇನು ನೋಡ್ರಿ, ಮಳೆ ಬಂತು ಅಂತ ಜರ್ಕಿನ್ ಹಾಕೋಣ ಅಂತ ನಿಲ್ಸಿದ್ವು. ಆದರೆ ಏನು ಮಾಡ್ತೀರಾ, ಆಗಲಿಲ್ಲ. ಇರಲಿ, ಮಳೆಲೇ ಒಂದ್ಸತಿ ನೆನೆ ಚಿಕ್ಕಮಂಗ್ಳೂರು ಮಳೆಲಿ ಅಂತ ನೆನೀತಾ ಇದ್ದೀವಿ. ನೋಡ್ರಿ ಹೆಂಗೈತೆ. ಕಂಡಿದ್ದೇನೋ ತಂಪಾದ ತೀರ, ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ನೋಡ್ರಿ, ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗೋರೆಲ್ಲ ಹೆಂಗೆ ಹೋಗ್ತಾರೆ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ, ಹಿಂಗೋದ್ರೆ ಮುಳ್ಳಯ್ಯನಗಿರಿ, ಹಿಂಗೋದ್ರೆ ದತ್ತಾಪೀಠ. ಸೊ ಇಲ್ಲಿಗೆ ಬಂದಾಗ ಭಾಳ ಜನ ಕನ್ಫ್ಯೂಸ್ ಆಗ್ತಾರೆ, ಅದಕ್ಕೋಸ್ಕರ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನೋಡ್ಬೋದು ಝೂಮ್ ಹಾಕಿ. ಸೊ ಗೈಸ್ ಅಲ್ಲಿ ಬಿಡೋ ಸಾಕು. ಸೊ ಗೈಸ್ ಬೋರ್ಡ್ ಹಾಕಿದ್ದಾರೆ, ಯಾವತ್ತೇ ಇದ್ರೂ ಹೆಲ್ಮೆಟನ್ನು ವೇರ್ ಮಾಡ್ಕೊಳ್ರಿ. ನನಗೆ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ಹೆಲ್ಮೆಟ್ ವೇರ್ ಮಾಡಿಕೊಂಡೇ ಬನ್ನಿ. ಸೊ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಗೈಸ್ ನಾವು ಫಸ್ಟ್ ಬಂದಿರೋದು ಸೀತಾಳಯ್ಯನಗಿರಿಗೆ ಬಂದಿದ್ದೀವಿ. ನೋಡ್ಬೋದು ಎಷ್ಟು ಫಾಗ್ ಇದೆ ಅಂದರೆ, ಹೆವಿ ಫಾಗ್. ನೋಡ್ರಿ, ಇದು ಗಾಡಿಗಳು ಅವೈಲಬಲ್ಸ್ ಇರ್ತವೆ. ನಾವು ನಮ್ಮ ಓನ್ ವೆಹಿಕಲ್ಸಲ್ಲಿ ಬಂದಿದ್ದೀವಿ. ಸೊ ಬನ್ನಿ ನೋಡುವ. ನೋಡ್ರಿ ಹೆಂಗೈತೆ. ಸೊ ಗೈಸ್ ಇದು ಸೀತಾಳಯ್ಯನಗಿರಿ ದೇವಸ್ಥಾನಕ್ಕೆ ಹೋಗೋದು. ಯಾವ ಥರ ಇದೆ ಏನು, ಹೆವಿ ಗಾಳಿ. ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದೇನು ಪಾದಕ್ಕೆ ಇಕ್ಕಿದಾರಲ್ಲ. ಹೇಳ ಚಿಕ್ಕಮಂಗ್ಳೂರು ಬಾಯ್.
ಚಿಕ್ಕಮಂಗ್ಳೂರಲ್ಲಿ ಏನಂತ ಹೇಳಲ್ಲ, ಎಕ್ಸ್ಪ್ಲೇನ್ ಮಾಡೋಣ. ಅದೇನಾಯ್ತು? ಕಾಲೆಲ್ಲ ಮುಗಿದು ಹೋಗೇ ಬಿಡುತ್ತೆ ಕಾಲುಗಳು. ಅಯ್ಯಪ್ಪ, ಇದು ದೇವಸ್ಥಾನ. ನೋಡ್ರಿ, ಒಂದು ಗಂಟೆನೇ ಕಾಲ ಆಗ್ತಿತ್ತು. ಈಗ ನೋಡ್ರಿ ಹೆಂಗ್ ಬಂದ್ರು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ ಯಾವ ಚಿಪ್ಪಿನ. ಇವಾಗ ನಾವು ಮುಳ್ಳಯ್ಯನಗಿರಿಲಿದ್ದೀವಿ. ಸೊ ನೋಡ್ಬೋದು, ಇದೆ ದೇವಸ್ಥಾನ ಮುಳ್ಳಯ್ಯನಗಿರಿ. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ನೋಡ್ರಿ. ಇವತ್ತು ಹೆವಿ ಜನ ಗೈಸ್. ಯಾವಾಗಲೂ ಹಿಂಗೇನೋ ಏನೋ ಗೊತ್ತಿಲ್ಲ, ಒಟ್ಟಿನಾಗ ಇವತ್ತು ಚೆನ್ನಾಗಿದ್ದಾರೆ. ಯಾವಾಗಲೂ ಹಿಂಗೇನ ಮಚ್ಚ. ಸೊ ಗೈಸ್ ಬರ್ರಿ ದೇವಸ್ಥಾನ ಒಳಗೆ ಹೋಗೋಣ. ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡಿ ಗಾಯ್ಸ್, ಪೂಜಾರರು, ನಮ್ಮೂರು ಪೂಜಾರರು ಗಾಯ್ಸ್ ಇವರು. ಸೊ ಗಾಯ್ಸ್, ನಮ್ಮೂರು ಪೂಜಾರರು ನಮಗೋಸ್ಕರ ಪೂಜೆ ಮಾಡಿಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಉಳ್ಳಾಯ ನಿನ್ನ ನಿಲದೆಡೆಗೆ ಗೊತ್ತಿಜ್ಜಿ ಶಿವನೇ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಸ್ಲಿಪ್ಪರ್ಗಳನ್ನೆಲ್ಲ ಇಲ್ಲಿಂದೇ ಮಾಡ್ರಿ. ಹಳ್ಳ, ನಮ್ಮ ಹಳ್ಳದ ಹತ್ರ ಬಂದಿದ್ದೀವಿ ನೋಡ್ರಿ.
ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ. ಚಂದ ಅಲ್ಲ ಮಾರಯ್ಯ ನೋಡ್ರಿ, ಅಯ್ಯಪ್ಪ ಸ್ವಾಮಿದೆಲ್ಲ ಎಲ್ಲೆಲ್ಲ ಹಾಕಿದ್ದಾರೆ. ಇಲ್ಲೇ ತೆಗ್ದು ಮುಂದೆ ಈ ಫಾಲ್ಸ್ ಸಿಗುತ್ತೆ, ಈ ಫಾಲ್ಸ್ ನೋಡ್ಕೊಂಡು ಹೋಗ್ರಿ. ಗೈಸ್ ನಾವೀಗ ದತ್ತಾಪೀಠದಲ್ಲಿದ್ದೀವಿ. ಇಲ್ಲಿ ಪಾರ್ಕ್ ಮಾಡಿ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಗೈಸ್ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಯಾವುದೋ ಇದು ಮಾಣಿಕ್ಯ ದಾರದಲ್ಲಿದ್ದೀವಿ. ಮಾಣಿಕ್ಯ ದಾರ ಯಾವುದು? ದೇವಿರಮ್ಮ ದೇವಸ್ಥಾನ ಎಲ್ಲಿದೆ ನೋಡ್ರಿ, ಅದು ದೇವಿರಮ್ಮ ದೇವಸ್ಥಾನ. ಭುವಿ ನೋಡ್ರಿ ನನ್ನ ಗಾಡಿ ಪೀಕಿಗೆ ಬಂದ್ಬಿಟ್ಟೈತೆ. ಇವನಂತೂ ನಡುಗ್ತಾವ್ರು ಆಗಿಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಮೆಟ್ಲಿಕ್ಕೆಲ್ಲ ಇದಾವೆ ನೋಡ್ರಿ. ಮಂಗನ ಕಚ್ಕಿಚ್ಬಿಟ್ಟಾತ. ಆಮೇಲೆ ಯಾಕೆ ಬೇಕು ಬರಪ್ಪ. ಫುಲ್ ಮೆಟ್ಲಿಕ್ಕೆ ಐತೆ ಕೆಳಗಡೆ. ನೋಡಿ ಐತೆ, ಮಸ್ತಾಗೈತೆ ಗೈಸ್ ನೋಡ್ರಿ. ಮಸ್ತಾಗೈತೆ. ಯಾವುದು ದೇವಸ್ಥಾನ? ಯಾವುದೋ ದೇವಸ್ಥಾನ ಇದೆ ಗೈಸ್. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು, ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಹೋ ತುಂಬಾ ಕುತೂಹಲ. ಹನಿ ಹನಿಯ ಮಾಣಿಕ್ಯ ದಾರದಲ್ಲಿ ಇದೀವಿ. ಒಳ್ಳೆ ಪೀಕ್ ಅಲ್ವಾ? ಫುಲ್ಲು ಪೀಕಲ್ಲಿ ಇದೀವಿ ಗೈಸ್. ಮಸ್ತ್ ಅಂದ್ಕೊಳ್ರಿ. ಅಯ್ಯೋ, ಈಗ ನೆಕ್ಸ್ಟು ಜೆರಿ ಫಾಲ್ಸಿಗೆ ಹೋಗಿ ಸಿಗ್ತೀನಿ ಗೈಸ್. ಇಲ್ಲೊಂದು ಸ್ವಲ್ಪ ಆಫ್ ರೋಡ್ ಸಿಕ್ತು, ಅದನ್ನು ತೋರಿಸ್ತೀನಿ ಆ ವಿಡಿಯೋದಲ್ಲಿ. ಮಂಗಣ್ಣಗಳು ಪೀಕಲ್ಲಿದ್ದಾವೆ. ಯಾವುದು ಐತೆ ಇಲ್ಲಿ ಮೇಲೆ ಹೋಗ್ತಾ ಇದ್ವು. ರೋಡ್ ನೋಡ್ರಿ ಯಾವ ತರ ಐತೆ ಅಂತಂದ್ರೆ, ನೋಡ್ರಿ ಫುಲ್ಲು ಆಫ್ ರೋಡಿಂಗ್ ಗಾಯ್ಸ್, ಫುಲ್ಲು ಆಫ್ ರೋಡಿಂಗ್. ಸೊ ಗಾಯ್ಸ್ ಫುಲ್ಲು ಮಳೆ, ಮಸ್ತ್ ಮಳೆಯಲ್ಲಿದ್ದೀವಿ. ಅಯ್ಯಪ್ಪ ದೇವ, ನೋಡ್ರಿ ರೋಡ್ ಹೆಂಗೈತೆ. ಈಗ ಜೆರಿ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ. ಸೊ ಬನ್ನಿ ನೋಡೋಣ ಜೆರಿ ಫಾಲ್ಸ್ ಯಾವ ಥರ ಐತೆ ಅಂತ. ಸೊ ಗಾಯ್ಸ್ ಇವಾಗ ಇನ್ನೇನು ರೂಮ್ ಹತ್ರ ಹೋಗ್ತಾ ಇದೀವಿ. ಯಾಕೆ ಅಂತಂದರೆ ಜೆರಿ ಫಾಲ್ಸಿಗೆ ಹೋಗೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಅದನ್ನೇ ಅಂತ ಸಪ್ರೇಟಾಗಿ ಜೆರಿ ಫಾಲ್ಸ್ನ ಒಂದು ವಿಡಿಯೋ ಮಾಡ್ತೀನಿ. ಸೊ ಇವಾಗ ನೋಡ್ರಿ ಇಲ್ಲಿ ಮುಂದ್ಗಡೆ ಎಲ್ಲ ಯಾವ ಥರ ವ್ಯೂ ಐತೆ ಅಂದರೆ ಮಸ್ತಾಗೈತೆ ಗೈಸ್. ನೋಡಿ
ಸೂಪರ್ ಫ್ಯಾಂಟಾಸ್ಟಿಕ್. ನೋಡ್ರಿ ಗೈಸ್ ಅಲ್ಲಿ ಬಿಸಿಲೈತೆ, ನೋಡ್ರಿ ಅಲ್ಲಿ ಬಿಸಿಲು. ನೋಡ್ರಿ ಜೀಪ್ ಅವೈಲೇಬಲ್ ಸಿಗುತ್ತೆ, ಜೀಪ್ಗಳೆಲ್ಲ ಇರ್ತವೆ, ಮಾಡ್ಕೊಂಬರ್ಬೋದು. ಈ ಥರ ಓನ್ ವೆಹಿಕಲ್ಸ್ ಇದ್ರೆ ಓನ್ ವೆಹಿಕಲ್ಸಲ್ಲಿ ಬರ್ಬೋದು. ಸೊ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.